ಶಿವಾಜಿ ಮಹಾರಾಜ್ ಅವರ ಭಯದಿಂದ ಒಬ್ಬ ಮೊಘಲರ ಕಡೆದವರು ಅವನ್ನೆಲ್ಲ ಹೆಂಡತಿಗಳನ್ನ ಕೊಂದ ಅಂದರೆ ನಂಬ್ತೀರಾ? ಸೊ ಈ ಕತೆ ಹೇಳಿಕ್ಕಿಂತ ಮುಂಚೆ ನೀವು ಫಸ್ಟ್ ಏನು ಗೆಸ್ ಮಾಡ್ಬೇಕಂದ್ರೆ ಮೊಘಲರ ಕಡೆದವ್ರನ್ನೆಲ್ಲ ಎಷ್ಟು ಜನ ಹೆಂಡ್ತೀರಿದ್ರು ಅವನಿಗೆ ಅಂತ. ಒಬ್ಬರ, ಇಬ್ಬರ, 10, 20? ಇಲ್ಲಿ ನೋಡಿ ಅವ್ರ ಹೆಂಡತಿ ಗೋರಿಗಳು. ಸೊ 1ನೇ ರೋ ಅಲ್ಲಿ 11 ಗೋರಿಗಳಿದ್ದಾವೆ. ಈ ಥರ 1, 2, 3, 4. ಸೊ 4 4 44. ಇಲ್ಲಿ 44 ಗೋರಿಗಳಿದ್ದಾವೆ. 45, 46, 47, 48, 49. ಸೊ 49, 50, 51, 52, 53, 54, 55, 56, 57, 58, 59, 60, 61, 62, 63 ಹೆಂಡ್ತಿಯರಿದ್ರು ಅವನಿಗೆ ಅಂತ ಇಲ್ಲೆಲ್ಲ ಹೇಳ್ತಾರೆ. ಬಟ್ ಎಲ್ಲೂ ರಿಟರ್ನ್ ಇಲ್ಲಂತೆ. 63 ಹೆಂಡ್ತಿರ್ನ ಯಾಕೆ ಕೊಂದ ಅಂತ ನಿಮಗೆಲ್ಲ ಕ್ವಶನ್ ಬರುತ್ತಾನೆ ಮೈಂಡಲ್ಲಿ. ನನಗೆ ಆ ಕ್ವಶನ್ ಮೈಂಡಲ್ಲಿ ಬಂತು. ಮತ್ತು ಈ ಜಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಇಲ್ಲಿರೋ ಲೋಕಲ್ ಪೀಪಲ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ನೋಡಿದೆ, ವಿಚಾರಿಸಿದೆ. ಎಲ್ಲೂ ರಿಟರ್ನ್ ರೆಕಾರ್ಡ್ಸ್ ಇಲ್ಲ ಅಂದರು. ಬಟ್ ಈ ಕಥೆನ ಎಲ್ಲರೂ ಹೇಳಿದರು. ಒಂದಿಷ್ಟು ಜನ ಮಾತ್ರ ಡಿಫ್ರೆಂಟ್ ಕಥೆನ ಹೇಳಿದರು. ಅದು ಎಲ್ಲ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಥರ ಫ್ಲ್ಯಾಟ್ ಇದ್ದರೆ ಇದೆಲ್ಲ ಲೇಡೀಸ್ದಂತೆ. ಸೊ ನೋಡಿ, ಈಗ ನೀವಿದೇ ನೋಡ್ತಿದ್ದೀರಲ್ಲ, ಈ ಥರ ಹಿಂಗೆ ಫ್ಲ್ಯಾಟ್ ಆಗಿದ್ರೆ ಇದು ಲೇಡೀಸ್ ಸಮಾಧಿ ಅಂದರೆ ಗೋರಿ ಅನ್ಬೋದು ನೀವು. ಯಾಕಪ್ಪ ಅವ್ನು 63 ಹೆಂಡ್ತಿಗಳನ್ನ ಕೊಂದ ಅಂತ ನಿಮಗೆಲ್ಲ ಕ್ವಶನ್ ಬಂದೇ ಬರುತ್ತಲ್ಲ ಮೈಂಡಲ್ಲಿ. ನನಗೂ ಕೂಡ ಕ್ವಶನ್ ಬಂತು ಕಣ್ರಿ. ಆ ಟೈಮಲ್ಲಿ ಯಾವಾಗ ಶಿವಾಜಿ ಮಹಾರಾಜರು ಮರಾಠಾಸ್ ಎಲ್ಲ ಇದ್ರಲ್ಲ, ಆ ಟೈಮಲ್ಲಿ ಹೆಂಗೆ ರೂಲಿಂಗ್ ಇತ್ತು ಇವ್ರ ಕಡೆ, ಮೊಘಲರ ಕಡೆ ಅಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಕಡೆ ಸೋತ್ರೆ ಹೆಂಡ್ತಿಗಳೆಲ್ಲ ಅವ್ರಿಗೆ ಯೂಸ್ ಆಗುತ್ತೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಈ ಥರ ಏನು ಮಾಡೋದಿಲ್ಲ ಅಂತ ಇವ್ರಿಗೆ ಗೊತ್ತಿದ್ದಿಲ್ಲ ಕಣ್ರಿ. ಬಿಗ್ ಮಿಸ್ಟೇಕ್. ಅನ್ಯಾಯವಾಗಿ ಒಂದು 63 ಜನ ಹೆಂಡ್ತಿಂಗ್ ಕೊಂದ್ಬಿಟ್ಟ. ಈಗ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಯಾಕಪ್ಪ ಅವ್ನು 63 ಜನನ ಕೊಂದ, ಈ ಶಿವಾಜಿ ವಿರುದ್ಧ ಗೆಲ್ಬೋದಾಗಿತ್ತಲ್ಲ ಅಂತ ನಿಮಗೂ ಪ್ರಶ್ನೆ ಬರ್ಬೋದು. ಹೇಳಕ್ಕೆ ಬರಲ್ಲ, ಇವನು ಸ್ಟ್ರಾಂಗ್ ಇದ್ದರೂ ಇರ್ಬೋದು. ಆದರೆ ಇವನು ಎಸ್ಟ್ರಾಲಜಿ ಅಂತಾರಲ್ಲ, ಸೊ ಅಲ್ಲಿ ಹೋಗಿ ಕೇಳಿದಾಗೆ ಅವ್ರು ಹೇಳಿದ್ರಂತೆ, ಇದೇ ನಿನ್ನ ಕೊನೆ ಯುದ್ಧಪ್ಪ, ನೀನು ಸತ್ತೋಗ್ಬಿಡ್ತೀಯಾ ಅಂತ ಹೇಳಿದ್ರಂತೆ. ಅದು ಗೊತ್ತಾಗಿದ್ದ ತಕ್ಷಣ ಅವ್ನು ಯುದ್ಧ ಮಾಡಲೇಬೇಕು. ಯಾಕಂದರೆ ಅವ್ನು ಒಪ್ಪಿಗೆ ಕೊಟ್ಬಿಟ್ಟಿರ್ತಾನೆ ಅವ್ರ ಮೇಲೆ, ಮಹಾರಾಜ ಈ ಥರ ಇರ್ತಾರಲ್ಲ ಅವ್ರಿಗೂ. ಸೊ ಅವ್ನಾಗಲೇ ಒಪ್ಪಿಗೆ ಕೊಟ್ಬಿಟ್ಟಿರ್ತಾನೆ, ಇಲ್ಲ ನಾನು ಯುದ್ಧ ಮಾಡ್ತೀನಿ ಅವನ ಅಪೋಸಿಟ್ ಅಂತ. ಹಾಗಾಗಿ ಈ ಇನ್ಫಾರ್ಮೇಷನು ಆ ಇನ್ಫಾರ್ಮೇಷನ್ ಅವ್ನಿಗೆ ಸಿಕ್ಕಿದ್ರಿಂದ ಅವನೇನು ಮಾಡ್ತಾನಂದರೆ ಅವನ್ನೆಲ್ಲ ಹೆಂಡ್ತಿಗಳನ್ನ ಕೊಂದಾಗ್ಬಿಡ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಜನ. ಅವನ ಹೆಸರು ಬಂದ್ಬಿಟ್ಟು ಅಫ್ಜಾಲ್ ಖಾನ್ ಅಂತ. ಇಲ್ಲಿ ಜನ ಮುಸ್ಲಿಮ್ಸ್ ಒಂದಿಷ್ಟು ಜನ ಏನು ಹೇಳಿದ್ರು ಅಂದರೆ, ಇಲ್ಲ, ಅವ್ರ ಪ್ರಕಾರ ಮ್ಯಾಕ್ಸಿಮಮ್ 4 ಜನ ಹೆಂಡ್ತಿರು ಇರ್ಬೋದಂತೆ, 63 ಇರೋದಕ್ಕೆ ಸಾಧ್ಯ ಇಲ್ಲ, ಇದು ಕಟ್ಟಕತೆ ಅಂತಾರೆ. ಇನ್ನೂ ಒಂದಿಷ್ಟು ಜನ ಏನು ಹೇಳಿದ್ರು ಅಂದರೆ, ಬಿಜಾಪುರಲ್ಲಿ ಆ್ಯಕ್ಚುಲಿ ಒಂದು ಮಾಸ್ಕ್ ಅಂದರೆ ಮಸ್ಜಿದ್ ಇರುತ್ತಲ್ಲ, ಲೇಡೀಸ್ಗೋಸ್ಕರನ ಒಂದು ಸಪ್ರೇಟ್ ಮಸ್ಜಿದ್ ಇತ್ತಂತೆ ಅವಾಗೆ. ಮಸ್ಜಿದ್ ರಿಲೇಟೆಡ್ ಸತ್ತಿದ್ರೆ ಈ ಥರ ಎಲ್ಲ ಆದರೆ ಮೇ ಬಿ ಅವ್ರದ್ದೆಲ್ಲ ಇಲ್ಲಿ ಗೋರಿ ಮಾಡಿರ್ಬೋದು ಅಂತಾರೆ. ಈಗ ನೀವು ನೀಟಾಗಿ ಅಬ್ಸರ್ವ್ ಮಾಡಿವಿ, ಈ ಥರ ಎಷ್ಟೊಂದು ಗೋರಿಗಳನ್ನ ಮುರಿದು ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ಫುಲ್ ಹೋಗಿದೆ, ಈ ಗೋರಿನೂ ಫುಲ್ ಮುರಿದೋಗ್ಬಿಟ್ಟಿದೆ. ಮತ್ತು ಇಲ್ಲಿ ನೋಡ್ಬೋದು ಫುಲ್ ಹೋಗ್ಬಿಟ್ಟಿದೆ. ಯಾಕಪ್ಪ ಇವೆಲ್ಲ ಒಂದಿಷ್ಟು ಮುರಿದೋಗಿದ್ದಾವಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಬಂದರೆ, ಐ ಹ್ಯಾವ್ ಸಮ್ ಆನ್ಸರ್ ಫಾರ್ ಯು. ಈ 63 ಹೆಂಡ್ತಿನ ಒಬ್ಬೊಬ್ಬರಾಗಿ ಒಂದು ಬಾವಿ ಇದೆ ಹಿಂದ್ಗಡೆ, ತೋರಿಸ್ತೀನಿ. ಆ ತೋರ್ಸೋಕ್ಕಿಂತ ಮುಂಚೆ ಕತೆ ಹೇಳಿಬಿಡ್ತೀನಿ. ಏನು ಮಾಡ್ತಾನೆ ಇವನಂದರೆ, ಒಬ್ಬೊಬ್ಬರಾಗಿ ಹೆಂಡ್ತಿರನ್ನ ದಿನ ತೊಗೊಂಬಂದು ಆ ನೀರಲ್ಲಿ ಧುಮುಕಿ ಸಾಯಿಸಿ ಸಮಾಧಿ ಅಂದರೆ ಗೋರಿ ಮಾಡ್ತಿದ್ದಂತೆ. ಆ ಟೈಮಲ್ಲಿ ಇನ್ನೊಂದು ಏನು ಫಾಲೋ ಮಾಡ್ತಿದ್ರು ಅವರಂದರೆ, ಸಾಯೋಕ್ಕಿಂತ ಮುಂಚೆನೇ ಅವ್ರಿಗೆ ಒಂದು ಗೋರಿ ಅಂದರೆ ಹಡ್ಡಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋರಂತೆ, ಸತ್ಗಳನ್ನೇ ಅದನ್ನಲ್ಲಿ ಮುಚ್ಚೋರಂತೆ. ಸೊ ಒಂದು ಸಾಯಿಸೋಕ್ಕಿಂತ ಮುಂಚೆನೇ 63 ಗೋರಿಗಳನ್ನ ಹಡ್ಡಿಟ್ಟಿದ್ದ. ಓಕೆ, ಈಗ ಏನಾಯ್ತಂದರೆ 60 ಜನ ಹೆಂಡ್ತಿನ ಈ ಬಾವಿಯಲ್ಲಿ ಕೊಂದ ಅಂತಾರೆ. ಸೊ ಈಗ ನೋಡ್ತಿದ್ದೀರಲ್ಲ, ಇದೇ ಬಾವಿಯಲ್ಲಿ ಒಬ್ಬೊಬ್ರು ಹೆಂಡ್ತಿರನ್ನ ಧುಮುಕಿ ಸಾಯಿಸಿ ಈ ಸೈಡ್ ಅವ್ನು ಗೋರಿ ಮಾಡಿದ ಅಂದರೆ ಅವ್ರದ್ದು ಸಮಾಧಿ ಕಟ್ಟಿದ ಅಂತ ಹೇಳ್ತಾರೆ. ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ 3 ಜನ ಹೆಂಡ್ತಿರು ತಪ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರಂತೆ. ಸೊ ಅವ್ರನ್ನ ಬೇರೆ ಬೇರೆ ಜಾಗದಲ್ಲಿ ಕೊಂದ್ಬಿಟ್ಟ. ಆ 3 ಜನ ಹೆಂಡ್ತಿದ್ದು ಗೋರಿಗಳು ಸಮಾಧಿಗಳು ಖಾಲಿ ಉಳಿತಾವಲ್ಲ, ಸೊ ಅದನ್ನ ಹಾಗೆ ಮುಚ್ಚಕ್ಕೆ ಬರಲ್ಲಂತೆ. ಅದಕ್ಕೆ ಬಂಗಾರ ಏನಾದರೂ ಹಾಕಿರ್ತಾರೆ ಅಂತ ಜನಗಳ ನಂಬಿಕೆ. ಅದಕ್ಕೆ ಏನು ಮಾಡಿದ್ರಂದರೆ, ಒಂದಿಷ್ಟು ಜನ, ನಮ್ಮ ಜನ ಗೊತ್ತಲ್ಲ, ಸೊ ತೆಗೆದು ಬಂಗಾರ ಗಿಂಗಾರ ಸಿಗುತ್ತಾ ಅಂತ, ನಿಧಿ ಸಿಗುತ್ತಾ ಅಂತ ಟ್ರೈ ಮಾಡಿದ್ದಾರೆ. ಇದು ಆಗ್ಲಣ ಮೇ ಬಿ ಹೊರಗಡೆ ನಾನು ನಿಮ್ಗೆ ಒಂದು ಬೋರ್ಡ್ ತೋರಿಸ್ತೀನಿ, 1 ಲಕ್ಷ ದಂಡ ಇದೆ ಅಂತ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿದರೆ. ಗೌರ್ಮೆಂಟ್ದು ಒಂದು ಬೋರ್ಡ್ ಇದೆ. ಆದರೆ ಈ 63ರಲ್ಲಿ ಯಾವುದು 3ರಲ್ಲಿ ಖಾಲಿ ಇದೆ ಅಂದರೆ ಎಲ್ಲಿ ಬಾಡಿ ಇಲ್ಲ ಅಂತ
ಯಾರಿಗೂ ಗೊತ್ತಿಲ್ಲ. ಸೊ ಇವೆಲ್ಲೂ ರಿಟರ್ನ್ ಡಾಟಾ ಇಲ್ಲ ಕಣ್ರಿ. ಇದು ನಂಬೇಕಾ ಬಿಡಬೇಕಾ ಏನೂ ಗೊತ್ತಿಲ್ಲ. ಬಟ್ ಈ ಕತೆ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಬಂದೆ ನಿಮಗೂ ಶೇರ್ ಮಾಡೋಣ ಅನ್ನಿಸ್ತು. ಈ ಕತೆನ ಶೇರ್ ಮಾಡಿದೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದೆ ಅಂದರೆ ಈ ಬಾವಿ ನೋಡಿ ಎಷ್ಟು ಸಖತ್ತಾಗಿದೆ. ಹೋಗೋಕ್ಕಾಗುತ್ತಾ? ಟ್ರೈ ಮಾಡೋಣ. ನಿಜ ಚೆನ್ನಾಗೈತೆ ಕಣ್ರಿ ಬಾವಿ. ನನಗಿಲ್ಲಿ ಆ್ಯಕ್ಚುಲಿ ಫುಲ್ ಭಯ ಆಗ್ತಿದೆ. ಎದಕ್ಕೆ ಗೊತ್ತಾ? ಒಬ್ಬರು ಇಲ್ಲ ಕಣ್ರಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಒಬ್ಬರು ಇಲ್ಲ. ಇಲ್ಲಿ ಒಬ್ರು ಜನ ಇಲ್ಲ. 63 ಸಮಾಧಿಗಳು, ಹಿಂದ್ಗಡೆ ಹುಂಚಿಕಾಯಿ ಮರಗಳಿದಾವೆ. ಭಯ ಆಗ್ತಿದೆ ಕಣ್ರಿ. ಆದರೂ ಮುಖದ ಮೇಲೆ ನಗು ಇಟ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸೋಣ. ಸೊ ಇಲ್ಲೊಂದು ಸ್ವಲ್ಪ ಮುಳ್ಕಂಟೆ ಎಲ್ಲ ಸರಿಸಿ ಹೋಗೋದಕ್ಕೆ ಟ್ರೈ ಮಾಡೋಣ. ಓ ಫೈನಲಿ ಬಂದೆ. ಈ ಬಾವಿ ನೋಡಿ ಎಷ್ಟು ಸಖತ್ತಾಗಿದೆ ಕಣ್ರಿ. ಇದು ಅಂದರೆ ಡಿಸೈನ್ ಎಲ್ಲ ಬಾವಿದು. ಸೊ 1ನೇ ಫ್ಲೋರ್, ಇದು ಫಸ್ಟ್ ಫ್ಲೋರ್ ಅಂದ್ಕೊಳ್ಳಿ. ಈ ಥರ ಸೆಕೆಂಡ್ ಫ್ಲೋರ್, ಇನ್ನು ಈ ಥರ ಎಷ್ಟು ಫ್ಲೋರ್ ಇದ್ದಾವೆ ನನಗಂತೂ ಗೊತ್ತಿಲ್ಲ. ನೀರು ಕೂಡ ತುಂಬಿದೆ. ಸೊ ಇಲ್ಲಿ ವಾಲ್ ಇದೆ. ಮೇ ಬಿ ಈ ಥರ ವಾಲ್ ಈ ಕಡೆ ಇತ್ತು ಅನಿಸುತ್ತೆ. ಆ ಥರ ಡಿಸೈನ್ ಈ ಕಡೆ ಇತ್ತು ಅನಿಸುತ್ತೆ. ಎಲ್ಲ ಬಿದ್ದೋಗ್ಬಿಟ್ಟಿದೆ ಅನಿಸುತ್ತೆ ನೋಡಿ. ಹಾಂ, ಎಲ್ಲ ಕುಸ್ದು ಬಿದ್ದೋಗ್ಬಿಟ್ಟಿದೆ ಈ ಕಡೆ ಸೈಡ್. ಇದೇ ಬಾವಿಯಲ್ಲಿ ಕಣ್ರಿ ಅವನು 63 ಜನದಲ್ಲಿ 3 ಜನ ಮೈನಸ್ ಮಾಡಿದ್ರು, ಹೊರ ಹೊಡೆದ್ನಲ್ಲ. ಸೊ 60 ಜನ ಹೆಂಡ್ತಿನ ಇದೇ ಬಾವಿಯಲ್ಲಿ ಕೊಂದ ಅಂತ ಹೇಳ್ತಾರೆ. ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡೋದಕ್ಕೆ ಟ್ರೈ ಮಾಡೋಣ ಬನ್ನಿ. ಒಂಚೂರು ಭಯ ಆಗ್ತಿದೆ ನನಗೆ. ಹಿಂಗೂ ಹೋಗಿದ್ದಾರೆ ಅನ್ಸುತ್ತೆ ಜನ. ಏನೂ ಇಲ್ಲ. ನೀವು ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ದಾರಿ ಅನಿಸುತ್ತೆ. ಬಿಕಾಸ್ ಅಲ್ಲೆಲ್ಲ ಸ್ಟೆಪ್ಸ್ ಕಂಡು ನನಗೆ. ಸೊ ಆದರೆ ಈಗ ಇಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿದೆ. ಎಂಟ್ರೆನ್ಸ್ ಇದು, ಎಲ್ಲ ಬಂದರೆ ಸೀದಾ ಬಾವಿಗೆ ಹೋಗ್ಬೋದು. ಆದರೆ ನೀರು ಜಾಸ್ತಿ ಆಗಿದ್ದರಿಂದ ಈ ಸ್ಟೆಪ್ಸ್ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ ನೀರಲ್ಲಿ. ಈ ಕತೆ ನನಗೆ ಯಾಕೋ ಡಿಫ್ರೆಂಟ್ ಅನ್ನಿಸ್ತು. ನಿಮ್ಮ ಅಭಿಪ್ರಾಯ ಏನು? ನೀವು ಈ ಥರ ಏನಾರ ಸ್ಟೋರೀಸ್ ಕೇಳಿದ್ದೀರಾ? ಓಕೆ, ಹಿಂಗೆಲ್ಲ ತಳಗೆ ಕೂಡ ಹೋಗ್ಬೋದು ಕಣ್ರಿ. ಮೇ ಬಿ ಇಂಥವು ಇನ್ನೂ ಒಂದು 2-3 ಫ್ಲೋರ್ ತಳಗೆ ಇರಲೇಬೇಕು. ಹಳೆ ಕಾಲದ ಬಾವಿಯಲ್ಲೆಲ್ಲ ನಾವು ನೋಡಿರ್ತೀವಿ, ಈ ಥರ ಒಂದೇ ಫ್ಲೋರ್ ಇರೋದಕ್ಕಂತೂ ಚಾನ್ಸೇ ಇಲ್ಲ. ಮೇ ಬಿ ಒಳಗಡೆ ಇನ್ನೂ 1, 2, 3, 4 ಫ್ಲೋರ್ ಇರ್ಬೋದು. ಈ ಕತೆ ನನಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅನ್ನಿಸ್ತು. ಎಷ್ಟೋ ಜನ ಹೇಳಿದರು ಇದು ನಿಜ ಕತೆ ಅಂತ, ಇನ್ನೂ ಒಂದಿಷ್ಟು ಜನ ಹೇಳಿದರು ಇದು ಕತೆ ಸುಳ್ಳು. ಆದರೆ ಅಲ್ಲಿರೋ 63 ಗೋರಿಗಳು ಮಾತ್ರ ಲೇಡೀಸ್, ಅಂದರೆ ಹೆಣ್ಮಗುದಂತ ಕನ್ಫರ್ಮ್. ಆದರೆ ಇದು ಸಿಟಿ ಬಿಟ್ಟು ಬಹಳ ದೂರ ಇದೆ. ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರ ಇದೆ. ರೋಡ್ ಮಾತ್ರ ಸರಿ ಇಲ್ಲ. ಈ ಸ್ಟೆಪ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಸೊ ಇಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಒಂದಿಷ್ಟು ಓಪನ್ ಆಗಿದ್ದಾವೆ. ಇದ್ರ ಒಳಗೆ ಏನರ ಇದಾವ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡೋಣ. ಓ, ಏನೂ ಇಲ್ಲ ಕಣ್ರಿ. ಓಕೆ, ಈ 63 ಗೋರಿಗಳು ನೋಡಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟಲ್ಲಿ ತಿಳಿಸಿ. ದಿಸ್ ಇಸ್ ಒನ್ ಆಫ್ ದ ಅನ್ಎಕ್ಸ್ಪ್ಲೋರ್ಡ್ ಏರಿಯಾ ಅನ್ಕೊಳ್ಳಿ. ಈ ಕಂಟೆಂಟ್ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಅಂದೆಲ್ಲ ನಿಧಿ ಗಿಧಿ ಹುಡುಕ್ತಾರೆ, ಬಂಗಾರ ಬೆಳ್ಳಿ ಅಂತೆಲ್ಲ ಇಟ್ಟಿರ್ತಾರಂತ. ಸೊ ಹಿಂಗೇನು ಮಾಡೋಂಗಿಲ್ಲ. ಫೈನ್ ಇದೆ ನೋಡಿ. ಪ್ರೆಸೆಂಟ್ಲಿ ಇಟ್ಸ್ ಪ್ರೊಟೆಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾನು ನಿಮಗೆ. ಯಾವ ಜನನೂ ಇಲ್ಲ ಇಲ್ಲಿ, ಯಾವ ಜನ ಕೂಡ ಇಲ್ಲ ಕಣ್ರಿ ಇದರಲ್ಲಿ. ಇದು ಒಂಥರ ಸ್ಮಶಾನ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದಕ್ಕೆ ಬರೋದಕ್ಕೆ ದಾರಿ ಈ ಥರ ಇದೆ, ಎಲ್ಲೂ ಮೇನ್ ರೋಡ್ ಇಲ್ಲ. ಬಟ್ ಸ್ಟಿಲ್ ನಾನು ನಿಮಗೋಸ್ಕರ ಬಂದಿದ್ದೀನಿ. ಯಾಕಂದರೆ ನನಗಿದು ಯೂನಿಕ್ ಅನ್ನಿಸ್ತಂದರೆ ಪಕ್ಕ ನಿಮಗೆ ಕೂಡ ಯೂನಿಕ್ ಅನ್ನಿಸ್ಬೋದು. ನೀವೇನಾದರೂ ಫ್ಯೂಚರಲ್ಲಿ ಬಿಜಾಪುರ ಬಂದಾಗ ಆ ಜಾಗಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಐ ಡೋಂಟ್ ರೆಕಮೆಂಡ್ ಯು ಗೋಯಿಂಗ್ ದೇ. ನಂತರ ನಿಮಗೆ ಆ ಜಾಗಕ್ಕೆ ಹೋಗಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಗಲೀಜಿದೆ. ಮೇನ್ ರೋಡ್ ಥರ ಎಲ್ಲಿ ರೋಡು ಇಲ್ಲ, ಏನೂ ಇಲ್ಲ. ಸೊ ನಾನು ನಡ್ಕೊಂಡು ಬರಬೇಕಾಯಿತು. ಬೆಂಗಳೂರಲ್ಲಿ ಇದೇ ಬೈಕಲ್ಲಿ ಬಂದಿದ್ದೆ ನಾನು. ವಾಪಸ್ ಬೇರೆ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಆದರೂ ಇಲ್ಲಪ್ಪ ನಂಗೆ ಆ ಜಾಗ ನೋಡಲೇಬೇಕಂದ್ರೆ ಇಟ್ಸ್ ಫೈನ್, ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗ್ಬೋದು. ಯಾರು ಬೇಡ ಅಂದಾರ?